ಬಡವರಿಗೆ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಸಾಕು, ಒಳ್ಳೊಳ್ಳೆ ಫೋಟೋ ವಿಡಿಯೋಗಳನ್ನು ತೆಗೆದು ಖುಷಿ ಪಡ್ತಾರೆ. ಆದರೆ ಕೆಲವು ವಿಕೃತ ಮನಸ್ಸಿನ ಆಸಾಮಿಗಳು ಅಶ್ಲೀಲವಾಗಿ ಫೋಟೋಗಳನ್ನು ತೆಗೆದು ಎಂಜಾಯ್ ಮಾಡ್ತಾರೆ. ಹೀಗೆ ಅಸಭ್ಯವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದ ಕಿರಾತಕ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಯುವತಿಯರ ಅಶ್ಲೀಲ ಫೋಟೋ ಸೆರೆ ಹಿಡಿದು ಪೋಸ್ಟ್. ಕಾಮುಕನನ್ನು ಅರೆಸ್ಟ್ ಮಾಡಿದ ಬನಶಂಕರಿ ಪೊಲೀಸರು. ಜಗತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಓಡ್ತಿದೆ. ಕೈಗೆ ಮೊಬೈಲ್ ಸಿಕ್ಕರೆ ಸಾಕು, ಸಿಕ್ಕಲ್ಲಿ ರೀಲ್ಸ್ ಮಾಡೋದು, ಫೋಟೋ ತೆಗೆಯೋದು ಕಾಮನ್ ಆಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕಾಮುಕನೊಬ್ಬ ಯುವತಿಯರು, ಮಹಿಳೆಯರ ಅಶ್ಲೀಲ ಫೋಟೋ ತೆಗೆದು ಪೋಸ್ಟ್ ಮಾಡೋದನ್ನೇ ಚಟ ಮಾಡಿಕೊಂಡಿದ್ದ. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಗುರುದೀಪ್ ಸಿಂಗ್. ಕೆಆರ್ ಪುರದಲ್ಲಿ ತನ್ನ ಸ್ನೇಹಿತನ ಜೊತೆ ವಾಸವಾಗಿದ್ದ. ಹೋಟೆಲ್ ಮ್ಯಾನೇಜ್ಮೆಂಟ್ ನಲ್ಲಿ ಪದವಿ ಪಡೆದು ಕೆಲಸ ಹುಡುಕ್ತಿದ್ದ ಗೀತ ಇತ್ತೀಚೆಗೆ ಚರ್ಚ್ ಸ್ಟ್ರೀಟ್ ನಲ್ಲಿ ಸುತ್ತಾಡಿ ಯುವತಿಯೊಬ್ಬಳ ವಿಡಿಯೋ, ಫೋಟೋಗಳನ್ನ ಅಶ್ಲೀಲವಾಗಿ ತೆಗೆದಿದ್ದ. ಬಳಿಕ ಅದನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದ. ನೆಟ್ಟಿಗರು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಅಲ್ಲದೆ ನೊಂದ ಯುವತಿ ವಿಡಿಯೋ ಡಿಲೀಟ್ ಮಾಡುವಂತೆ ಮನವಿ ಮಾಡಿ ಮೆಸೇಜ್ ಮಾಡಿದ್ಲು. ಆದ್ರೂ ಕೂಡ ಯಾವುದೇ ವಿಡಿಯೋ ತೆಗೆಯಲಿಲ್ಲ. ಇದರಿಂದ ನೊಂದ ಯುವತಿ ವಿಡಿಯೋ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ಲು. Recently there was a video of me shot in public in Church Street, shot very inappropriately and then posted online without my consent. I tried contacting the person behind the account. There was no response. I tried reporting it from multiple accounts, but apparently it says that it follows all the community guidelines, and I don't even know what community guidelines are for Instagram at this point. ಘಟನೆ ಬಳಿಕ ಅಲರ್ಟ್ ಆದ ಬನಶಂಕರಿ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಆರೋಪಿಯನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಇವನ ಮೊಬೈಲ್ನಲ್ಲಿ ಹಲವು ಫೋಟೋಗಳು, ವಿಡಿಯೋಗಳು ಕೂಡ ಪತ್ತೆಯಾಗಿವೆ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ವ್ಯೂಸ್ ಮತ್ತು ಫಾಲೋವರ್ಸ್ಗಾಗಿ ಹೀಗೆಲ್ಲ ಮಾಡಿದ್ದೇನೆ ಅಂದಿದ್ದಾನೆ. ಪಬ್ಲಿಕ್ ಪ್ಲೇಸ್ ನಲ್ಲಿ ವಿಡಿಯೋ ಮಾಡಬಾರದು ಅನ್ನೋ ರೂಲ್ಸ್ ಏನೂ ಇಲ್ಲ. ಆದ್ರೆ ನೀವು ಸಾಮಾನ್ಯವಾಗಿ ವಿಡಿಯೋ ಮಾಡಿದ್ದಿದ್ರೆ ಯಾವುದೇ ಸಮಸ್ಯೆ ಕೂಡ ಆಗಲ್ಲ. ಆದ್ರೆ ನಿಮ್ಮ ಉದ್ದೇಶ ಯಾರೋ ಒಬ್ಬರನ್ನ ಅಶ್ಲೀಲವಾಗಿ ತೋರಿಸುವ ಉದ್ದೇಶ ಆಗಿರಬಾರದು ಅಷ್ಟೇ. ಆರೋಪಿತನನ್ನು ಗುರುತಿಸಿ ನಿನ್ನೆ ದಸ್ತಗಿರಿ ಮಾಡಲಾಯಿತು. ತನಿಖೆ ಮುಂದುವರೆದಿದೆ ಹಾಗೂ ಆರೋಪಿತ ಈಗಾಗಲೇ ಹಲವು ಈ ರೀತಿ ವಿಡಿಯೋಗಳು ಮಾಡಿ ಬಿತ್ತರಿಸುವ ಬಗ್ಗೆ ಹೇಳಿಕೊಂಡಿದ್ದಾನೆ. ತನಿಖೆ ಮುಂದುವರೆದಿದೆ. ಸ್ಟ್ರೀಟ್ಗಳನ್ನು ಎಕ್ಸ್ಪ್ಲೋರ್ ಮಾಡೋ ಬ್ಲಾಗರ್ಗಳೇಗಿದ್ದಾರೆ. ಅವರು ಮಾತನಾಡುತ್ತಾ ರಸ್ತೆಗಳಲ್ಲಿ ಸುತ್ತಾಡಿ ವಿಡಿಯೋ ಮಾಡ್ತಾರೆ. ಅವರು ಎಲ್ಲರನ್ನೂ ಕೇಳ್ಕೊಂಡು ವಿಡಿಯೋ ಪೋಸ್ಟ್ ಮಾಡೋಕೆ ಸಾಧ್ಯನಾ ಅಂದ್ರೆ ಇಲ್ಲ. ಆದರೆ ನಿಮ್ಮ ಉದ್ದೇಶ ಕೆಟ್ಟದಾಗಿ ಇರಬಾರದು ಅಷ್ಟೇ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.